ಬೆಳ್ಳಿ ಬೆಲೆಯಲ್ಲಿ ಬಂಗಾರದ ವೆಹಿಕಲ್ ಕೊಡ್ತೀನಿ ಸರ್. ಯೆಲ್ಲೋ ಬರ್ಡ್ ಗಾಡಿ 2017 ಸಿಂಗಲ್ ಓನರ್, ಬರೀ 2 ಲಕ್ಷ ಸರ್. ಬರೀ 2 ಲಕ್ಷ ರೂಪಾಯಿಗೆ 7 ಸೀಟರ್ ವೆಹಿಕಲ್ 2 ಲ್ಯಾಕ್ ಓನ್ಲಿ ಸರ್. ಬನ್ನಿ ತಗೊಂಡೋಗಿ ಸರ್. ಮಾಡಲ್ 2004 ಸರ್. ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಸರ್. ಬರೀ 85,000 ಸರ್. ಬರೀ 85,000 ರೂಪಾಯಿಗೆ ಬರೀ 85,000ಗೆ ಕೊಟ್ಟು ಬಿಡೋಣ ಸರ್. NXO ಕಾರ್ನಲ್ಲಿ ಬಿಟ್ಟರೆ ಈ ಮಾರ್ಕೆಟ್ ಅಲ್ಲಿ ಈ ರೇಟ್ ಎಲ್ಲೂ ಸಿಗಲ್ಲ ಸರ್ ನಿಮಗೆ. ಸರ್ Volkswagen ಅಲ್ಲಿ ಸರ್ ಇದು Volkswagen Vento ಸರ್ 2011 ಸಿಂಗಲ್ ಓನರ್ ಸರ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್ ನೀವು. ಏನ್ ಪ್ರೈಸ್ ಸರ್ ಹಾಗಾದ್ರೆ? 2,65,000 ಸರ್. ಸರ್ 2,65,000 ರೂಪಾಯಿ ಶಿಫ್ಟ್ ಬರಲ್ವಲ್ಲ ಸರ್? ನಮ್ NXO ಕಾರ್ನಲ್ಲಿ ಸಿಗತ್ತೆ, ಬನ್ನಿ ಸರ್. ಓ ಗುಡ್ ಸರ್. 2008 2 ಲಕ್ಷ ಸರ್. ಸರ್ 2 ನ್ಯಾನೋ ಇದೆ ಸರ್. ಬೈಕ್ ಬೆಲೆಯಲ್ಲಿ ಇದು 60,000, ಇದು 1,40,000 ಸರ್. ನ್ಯಾನೋ ಸರ್ 2009 1,60,000 ಸ್ವಿಫ್ಟ್ VXI ಸರ್. ಡಸ್ಟರ್ RXL 2015 ಸೆಕೆಂಡ್ ಓನರ್. ಪ್ರೈಸ್ ಬಂದು ಬರೀ 3,65,000. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಆ ಪ್ರೈಸ್. ನಾವು NXO ಕಾರ್ ಕೊಡುತ್ತೆ ಸರ್. ಟಾಟಾ ಸರ್ ಇದು ಸರ್ ಟಾಟಾ ಜೆಸ್ಟ್ ಸರ್ 2,60,000 ಕೊಡ್ತಿದ್ದೀನಿ ಸರ್. 2016 ಸಿಂಗಲ್ ಓನರ್ ಸರ್. 2011 ಪೆಟ್ರೋಲ್ ವಿತ್ CNG ಬರೀ 2,05,000 ಸರ್. ಕರ್ನಾಟಕ ಜನತೆಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು ನಾಗರಬಾವಿ ಹತ್ರ ಇರುವ NXO ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಪ್ರತಿಯೊಂದು ವೆಹಿಕಲ್ ಕೂಡ ನಿಜವಾಗ್ಲೂ ಹೇಳ್ತೀವಿ ಬೆಸ್ಟ್ ಪ್ರೈಸಲ್ಲಿ ವೆಹಿಕಲ್ ಕೊಡ್ತಾರೆ. ಯಾಕಂದರೆ ತುಂಬ ಜನ ಫ್ಯಾಮಿಲಿಯವರು ಇಂಥ ವೆಹಿಕಲ್ ತೊಗೊಳ್ಳೇಬೇಕು ಅಂತ ಹೇಳ್ತೀರಾ. ಇವ್ರ ಶೋರೂಮಲ್ಲಿ ಖಂಡಿತ ಸಿಗುತ್ತೆ. ಸರ್ ಇದ್ದಾರೆ, ಮಾತಾಡ್ಸೋಣ. ಇವ್ರ ಶೋರೂಮ್ಗೆ ಎಲ್ಲಿ ವಿಸಿಟ್ ಮಾಡಬೇಕು ಅಡ್ರೆಸ್ ಕೂಡ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ವೆಲ್ಕಮ್ ಮಾಡೋಣ ಸರ್. ನಮಸ್ತೆ, ಹೇಗಿದ್ದೀರಾ? ಹಲೋ ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಶೋರೂಮ್ಗೆ ಬರಬೇಕಂತಂದ್ರೆ ನಮ್ಮ ವೀಕ್ಷಕರು ಯಾವ ಅಡ್ರೆಸ್ ಬರಬೇಕು ಮತ್ತೆ ಫಸ್ಟ್ ಸ್ವಲ್ಪ ಹೇಳ್ಬಿಡಿ ಸರ್, ಇಲ್ಲಿ ಬರಬೇಕಂತ. ಸರ್ ಇದು NXO ಕಾರ್ಸ್ ಅಂತ 18-20 ಇಯರ್ಸ್ ಇಂದ ನಡೀತಿರೋ ಸ್ಥಾಪನೆ. ಇದು NXO ಕಾರ್ಸ್ ಅಂದ್ರೆ ಈಗ ಈ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ನಾಗರಬಾವಿಲಿ ಎಲ್ಲರಿಗೂ ಗೊತ್ತಿದೆ. ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ಸ್ ಡಿಸ್ಟೆನ್ಸ್ ಸರ್. ನೀವು ಬರೋದಾದ್ರೆ ಹಾಗೆ ನಿಮ್ಗೆ ನಿಯರೆಸ್ಟ್ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜು. ನಾಗರಬಾವಿ ಅಂದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ NXO ಕಾರ್ಸ್ ಶೋರೂಮ್ ಸರ್. ಹೌದಾ? ಓಕೆ ಸರ್, ಏನು ಬೆಸ್ಟ್ ಪ್ರೈಸ್ ಕೊಡಕ್ಕೆ ನಮ್ಮ ವೀಕ್ಷಕರಿಗೆ ಹೇಳ್ತೀವಿ ಸರ್? ನಮ್ಮಲ್ಲಿ 100+ ವೆಹಿಕಲ್ಸ್ ಇದೆ. ನಮ್ದು ಪ್ಲಾಟ್ಫಾರ್ಮ್ ಏನಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ಸ್ ಕೊಡೋದು. ನಾಗರಬಾವಿ ಮಾರ್ಕೆಟ್ ರೇಟ್ ಅಲ್ಲಿ ಯಾರು ಆ ಪ್ರೈಸ್ ಅಲ್ಲಿ ಕೊಡಲ್ಲ. ಆ ಪ್ರೈಸ್ ಅಲ್ಲಿ ಡೀಲರ್ಸ್ ಹಬ್ ಆಗಿರೋದ್ರಿಂದ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ. ಓಕೆ. ಮೊದಲನೇದಾಗಿ ನಮ್ಮಲ್ಲಿರೋ ಪ್ರತ್ಯೇಕತೆ ಏನಂದ್ರೆ ನಾವು ಕರ್ನಾಟಕ ಸ್ಟೇಟ್ ವೆಹಿಕಲ್ ಮಾತ್ರ ಸೇಲ್ ಮಾಡ್ತೀವಿ. ಹಾಗಾಗಿ ನಾವು ಅಲ್ಲಿ ಕರ್ನಾಟಕ ಫ್ಲಾಗ್ ಹಾಕೊಂಡಿದೀವಿ. ಹಾಗೆ ಎರಡನೇದಾಗಿ ನಾವು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ಸ್ ಯಾವುದೇ ಇದ್ರು ಆ ವೆಹಿಕಲ್ ನಾವು ತಗೊಳ್ಳಲ್ಲ. ನಾವು ಸರ್ಟಿಫೈಡ್ ವೆಹಿಕಲ್ಸ್ ಮಾತ್ರ ನಾವು ಇದು ಮಾಡ್ಕೋತೀವಿ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಬೇಗ ಪ್ರೈಸ್ ಹೇಳಿ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಕೊಡಿ ಅಂತ ಹೇಳ್ತಾ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ನ ತಿಳಿಸ್ಕೊಡಿ. ಒಂದು ಕಿಟ್ ಕೂಡ ನೋಡ್ತಾ ಇದೀವಿ, ಅದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್, ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಯಾವ ಸರ್ ಮಾಡಲ್ ಇದೆ? ಸರ್ ಕ್ವಿಡ್ RXL ಸರ್ 2018 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಓಡಿದ್ದು ಬರೀ 22,000 ಕಿಲೋಮೀಟರ್ ಸರ್. ಜಸ್ಟ್ 22,000. ಬರೀ 22,000 ಕಿಲೋಮೀಟರ್ ಕೋಟಿಂಗ್ ಮಾಡ್ತಿದ್ದೀರಾ? ಇದು ಕೋಟಿಂಗ್ ಇದು ಮಾಡ್ತಾ ಇದೀವಿ. 2,85,000 ಸರ್. 2,85,000. 2,85,000ಗೆ ಫೈನಲ್ ಸರ್. ಫೈನಲ್ ಪ್ರೈಸ್ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಏನಿಲ್ಲ. ಒಂದು 2,80,000ಗೆ ಫೈನಲ್ ಮಾಡ್ಕೊಳ್ಳೋಣ ಸರ್. 2,80,000 ರೂಪಾಯಿಗೆ ಐಟೆನ್ ಕೂಡ ನೋಡ್ತಾ ಇದೀವಿ. ಫ್ಯಾಮಿಲಿಗೆ ಗುಡ್ ವೆಹಿಕಲ್, ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಮಾಡಲ್ ಇದು? ಸರ್ ಇದು i10 ಸ್ಪೋರ್ಟ್ಸ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 1,85,000ಗೆ. ಇದು CNG ವಿತ್ ಪೆಟ್ರೋಲ್ ಸರ್. CNG ವಿತ್ ಪೆಟ್ರೋಲ್. CNG ವಿತ್ ಪೆಟ್ರೋಲ್ i10 ಸ್ಪೋರ್ಟ್ಸ್ ಸರ್. 1.2 ಇಂಜಿನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1,85,000. 1,85,000ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಚವರ್ಲೆಟ್ ಕ್ರೂಸ್ LT ಸರ್. 2009 ಸೆಕೆಂಡ್ ಓನರ್ ಸರ್. ಗಾಡಿ ಇಂಟೀರಿಯರ್ಸ್, ಟೈರ್ಸ್ ಕಂಡೀಷನ್ಸ್ ಎಲ್ಲ ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ ಸರ್. 80% ಟೈರ್ ಇದೆ ಸರ್. ಗಾಡಿ ಪ್ರೈಸ್ ಬಂದು 3,25,000 ಸರ್. 3,25,000. 3,25,000 ಕೊಡ್ಬೇಡಣ ಸರ್. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಇದೆ, ಯಾವ ಸರ್ ವೆಹಿಕಲ್? ಇಯಾನ್ ಎರಾ ಪ್ಲಸ್ ಸರ್. 2013 ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಸರ್, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 1,65,000 ಸರ್. ಬರೀ 1,65,000 ರೂಪಾಯಿಗೆ ಇಯಾನ್ ಕೊಡ್ತಾ ಇದೀರಾ? ಬರೀ 1,65,000ಕ್ಕೆ ಇಯಾನ್ 2013 ಸರ್. ಸರ್ ನೆಕ್ಸ್ಟ್ ನಿಮ್ಮಲ್ಲಿ ಒಂದು ವ್ಯಾಗನರ್ ಕೂಡ ಇದೆ, ಹೇಳಿ ಸರ್ ಮಾಡಲ್. ಸರ್ ಇದು 2016 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಸಿಂಗಲ್ ಓನರ್. ಪ್ರೈಸ್ ನಿಮಗೆ 2,95,000ಗೆ ಫೈನಲ್ ಆಗುತ್ತೆ ಸರ್. 2,95,000 ರೂಪಾಯಿ. 2,95,000ಗೆ ಫೈನಲ್ ಆಗುತ್ತೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಹೋಂಡಾ ಯಾವ ಸರ್ ಇದು? ಸರ್ ಇದು 7 ಸೀಟರ್ ಮೊಬಿಲಿಯೋ ಸರ್. 2014 ಸಿಂಗಲ್ ಓನರ್ ಸರ್. ಇದು 7 ಸೀಟರ್ ಹುಡುಗರಿಗೆ ಒಂದು ಒಳ್ಳೆ ಗಾಡಿ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂದ್ರೆ ತಪ್ಪಾಗಲ್ಲ. 4,75,000 ಸರ್. 4,75,000. 4,75,000 ಸರ್. ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ ಸರ್, ಮತ್ತೊಂದು ವೆಹಿಕಲ್ ಇದೆ, ಯಾವ ಸರ್ ಅದು? ಸರ್ ಅದು ರೆನಾಲ್ಡ್ ಪಲ್ಸ್ ಅಂತ 2013 ಸಿಂಗಲ್ ಓನರ್ ಸರ್. ಅದು ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡಿ ಸರ್, ತುಂಬಾ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್
ಪ್ರೈಸ್ ಬಂದು ಬರೀ 2,75,000 ಸರ್. 2,75,000 ರೂಪಾಯಿಗೆ ಆ ವೆಹಿಕಲ್ ಕೊಡ್ತಾ ಇದ್ದೀರಾ ಆಗತ್ತೆ ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ ಸರ್, ನಿಮ್ಮಲ್ಲಿ ಒಂದು ನ್ಯಾನೋ ಕೂಡ ಇದೆ ಮಾಡಲ್ ಸರ್. ಇದು ಪುಟಾಣಿ ನಾನು ಪರ್ಪಲ್ ಕಲರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ 2014 ಸಿಂಗಲ್ ಓನರ್ ಸರ್. 1,50,000 ಸರ್. 1,50,000 ರೂಪಾಯಿ. 1,50,000 ಸ್ವಲ್ಪ ಹೆಚ್ಚು ಕಡಿಮೆ. ಒಂದು ETS ಕೂಡ ನೋಡ್ತಾ ಇದ್ದೀವಿ ಮಾಡಲ್ ಸರ್. ಇದು ಪೆಟ್ರೋಲ್ ಹುಡ್ಕೋರಿಗೆ ETS ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಅಂದ್ರೆ ತಪ್ಪಾಗಲ್ಲ. 2011 ಸೆಕೆಂಡ್ ಓನರ್ ಸರ್. ಇದು ಪ್ರೈಸ್ ಬರೀ 2.5 ಲಕ್ಷ ಸರ್. 2,50,000 ರೂಪಾಯಿ. 2,50,000 ತಗೊಂಡೋಗಿ ಸರ್. ಓಕೆ ಸರ್, ನಿಮ್ಮಲ್ಲಿ ಒಂದು ಸ್ಯಾಂಟ್ರೋ ಇದೆ. ನಿಜವಾಗ್ಲೂ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಮಾಡಲ್ ಸರ್ 2005 ಸ್ಯಾಂಟ್ರೋ ಜಿಂಕ್ ಸರ್. ಇದು ಓಕೆ ಸಿಂಗಲ್ ಓನರ್ ಸರ್. ಶೋರೂಮ್ ರೆಕಾರ್ಡ್ ಇದೆ. 1,35,000 ಸರ್. 1,35,000. 1,35,000 ಸರ್. ಓಕೆ, 1,35,000 ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಸ್ಯಾಂಟ್ರೋ ಕೂಡ ಸಿಗ್ತಾ ಇದೆ. ಸ್ಯಾಂಟ್ರೋ ಇದೆ ಮಾಡಲ್ ಸ್ಯಾಂಟ್ರೋ ಜಿಂಗು 2010 ಸರ್. ಸಿಂಗಲ್ ಓನರ್ ಸರ್. ಗಾಡಿ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬರೀ ನಿಮ್ಗೆ 1,85,000 ಸರ್. 1,85,000 ರೂಪಾಯಿ 2010 ಸ್ಯಾಂಟ್ರೋ ಕೊಡ್ತಾ ಇದೀರಾ? ಹೌದು ಸರ್. 1,85,000 ಗೆ ಮಾಡ್ಕೊಡ್ತೀವಿ ಸರ್. ಸರ್ ಮೈಲೇಜ್ ವೆಹಿಕಲ್ ಅಂತ ಬಂದ್ರೆ ಒಂದು ಆಲ್ಟೋ K10 ಕೂಡ ನೋಡ್ತಾ ಇದೀವಿ. ಮಾಡಲ್ ಸರ್ ಇದು 2013-14 ಸರ್. ಸಿಂಗಲ್ ಓನರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ನಿಮಗೆ ಪ್ರೈಸ್ ಬಂದು 2,25,000 ಸರ್. 2,25,000. 2,25,000 ಸರ್. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಸುಜುಕಿ ಕಂಪ್ನಿಲಿ ಒಂದು ಸೆಲೆರೋ ಕೂಡ ನೋಡ್ತಾ ಇದೀವಿ. ಮಾಡಲ್ 2019 ಸಿಂಗಲ್ ಓನರ್ ಸರ್. ಓಕೆ, 2019 ಮಾರುತಿ ಸುಜುಕಿ ಸೆಲೆರಿಯೋ. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ನಿಮ್ಗೆ 3,95,000 ಆಗುತ್ತೆ ಸರ್. 3,90,000. 3,95,000 ಸರ್. ಓಕೆ, 3,95,000 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೆಲೆರೋ ಬೇಕು ಅನ್ನೋರಿಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಇದು ಸರ್. ಒಂದು ಸ್ವಿಫ್ಟ್ ಕೂಡ ನೋಡ್ತಾ ಇದೀವಿ. ಯಾವ ಸರ್ ಮಾಡಲ್ ಸರ್? ಇದು ಸ್ವಿಫ್ಟ್ VXI ನಾವು ಆಸ್ ಇಟ್ ಈಸ್ ಕೊಡ್ತಾ ಇದೀವಿ ಸರ್. ಬರೀ 1,60,000 ಸರ್. ಬರೀ 1,60,000 ರೂಪಾಯಿಗೆ ಸ್ವಿಫ್ಟ್. ಯಾ ಸರ್, ಸ್ವಿಫ್ಟ್ VXI 1,60,000 ಕೊಡ್ತಾ ಇದೀವಿ. 2009 ಸಿಂಗಲ್ ಓನರ್ ಸರ್. ಓಕೆ ಸರ್, ಮತ್ತೊಂದು ವೆಹಿಕಲ್ ಇದೆ. ಯಾವ ಸರ್ ಇದು? ಸರ್ ಇದು ಸಿಯಾಜು VDI ಪ್ಲಸ್ ಸರ್. 2015 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ನಿಮಗೆ 5,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ಬೋದು ಸರ್. ಓಕೆ ಸರ್. ಸರ್ ಮತ್ತೊಂದು ಫೋರ್ಡ್ ಅಲ್ಲಿ ಇಕಾನ್ ಕೂಡ ನೋಡ್ತಾ ಇದ್ದೀವಿ. ಫೋರ್ಡ್ ಐಕಾನ್ ಡೀಸೆಲ್ ವೇರಿಯಂಟ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ನೋಡಿ ಸರ್. ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ನಮ್ಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಕೊಟ್ಟು ನಿಮ್ಗೆ 1,40,000 ಗೆ ಮಾಡ್ಕೊಡ್ತೀವಿ ಸರ್. 1,40,000 ರೂಪಾಯಿಗೆ. 1,40,000 ಒಂದು ಒಳ್ಳೆ ಬಂಗಾರದ ಗಾಡಿ ಡೀಸೆಲ್ ವೇರಿಯಂಟ್ ಅಲ್ಲಿ ಸರ್. ವೆಹಿಕಲ್ ಇದು SS4 ಸರ್. ಓಕೆ, ಪೆಟ್ರೋಲ್ ಅಲ್ಲಿ ZXi ಟಾಪ್ ಎಂಡ್. 2009 ಸೆಕೆಂಡ್ ಓನರ್ ಸರ್. 1,80,000 ಕೊಡ್ತೀನಿ ಸರ್. 1,80,000. 1,80,000 ಸರ್ ಫೈನಲ್. ಓಕೆ ಸರ್, ಮತ್ತೊಂದು ವ್ಯಾಗನರ್ ಕೂಡ ಇದೆ. ಗುಡ್ ಕಲರ್, ಗ್ರೇ ಕಲರ್. ಯಾವ ಸರ್ ಮಾಡಲ್ ಇದು? ಸರ್ ಇದು 2012 ವ್ಯಾಗನರ್ VXI ಸರ್. ಪ್ರೈಸ್ ಬಂದು ನಿಮಗೆ 2,55,000 ಆಗುತ್ತೆ. ಥರ್ಡ್ ಓನರ್ ಸರ್. ಇದು 2,55,000. 2,55,000 ಕೊಟ್ಬಿಡೋಣ ಸರ್. ಓಕೆ ಸರ್, ಮತ್ತೊಂದು ಆಲ್ಟೋ K10 ಕೂಡ ಇದಾವೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಯಾವ ಸರ್ ಮಾಡಲ್ ಇದು? ಸರ್ ಇದು ಆಲ್ಟೋ K10 VXI ಸರ್. ಹೌದು, 2019 ಸಿಂಗಲ್ ಓನರ್ ಸರ್. ಓಡಿದ್ದು ಬರೀ ಒಂದು 61,000 ಕಿಲೋಮೀಟರ್ ಓಡಿದೆ. ಓಕೆ, ಪ್ರೈಸ್ ಬಂದು ನಿಮಗೆ 2,95,000 ಆಗುತ್ತೆ ಸರ್. 2,95,000. 2,95,000 ಕೊಟ್ಟು ಬಿಡೋಣ ಸರ್. ಓಕೆ, 2019 ಮಾಡಲು ನಿಮ್ಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಇದು ಸರ್. ಮತ್ತೊಂದು i10 ಕೂಡ ನೋಡ್ತಾ ಇದ್ದೀವಿ. ಮಾಡಲ್ ಸರ್ ಇದು? ಇದು 2013 ಸೆಕೆಂಡ್ ಓನರ್ ಸರ್. i10 ಸ್ಪೋರ್ಟ್ಸ್. ಇದು ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡಿ ಸರ್. ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಪ್ರೈಸ್ ನಿಮಗೆ ಬರೀ 2.5 ಲಕ್ಷ ಸರ್. 2,50,000 ರೂಪಾಯಿ. 2,50,000 ಕೊಟ್ಬಿಡೋಣ ಸರ್. ಓಕೆ ಸರ್, ಮತ್ತೊಂದು i20 ಕೂಡ ನೋಡ್ತಾ ಇದೀವಿ. ವೈಟ್ ಕಲರ್ ಅಲ್ಲಿ ಮಾಡಲ್. ವೈಟ್ ಕಲರ್ i20 ಆಕ್ಟಿವ್ ಸರ್. ಇದು ಗಾಡಿ 2010 ಓಕೆ, ಒಂದು ಸೆಕೆಂಡ್ ಓನರ್ ಸರ್. ಇದು ಪ್ರೈಸ್ ಬರೀ 1,80,000 ಸರ್. 1,80,000. 1,80,000 ಆಸ್ ಇಟ್ ಈಸ್ ಕೊಡ್ತಾ ಇದೀವಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ವೆಹಿಕಲ್ ಯೆಲ್ಲೋ ಬೋರ್ಡ್. ಯೆಲ್ಲೋ ಬೋರ್ಡ್ ಟಾಟಾ ಜೆಸ್ಟ್ ಸರ್. ಟಾಟಾದಲ್ಲಿ ಹುಡುಕೋರಿಗೆ ಒಂದು ಒಳ್ಳೆ ಬಂಪರ್ ಆಫರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2016 ಸಿಂಗಲ್ ಓನರ್ ಸರ್. ಒಂದು ಯೆಲ್ಲೋ ಬೋರ್ಡ್ ಗಾಡಿಗೆ ಒಂದು NX ಕಾರ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಅಂದ್ರೆ ತಪ್ಪಾಗಲ್ಲ. ಅದಕ್ಕೆ ನಾವು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 2,25,000 ಸರ್. 2,25,000 ರೂಪಾಯಿಗೆ ದುಡಿಮೆ ಮಾಡೋರಿಗೆ ಒಂದು ಯೆಲ್ಲೋ ಬೋರ್ಡ್ ಕಾರ್ ಕೂಡ ಸಿಗ್ತಾ ಇದೆ. ಅದು ನಮ್ಮ NX ಕಾರ್ ಇಂದ ಸರ್. ಸರ್ ಬೈಕ್ ಬೆಲೆಯಲ್ಲಿ ಕಾರ್ ಕೊಡ್ತಾ ಇದಾರೆ ಅಂತ ಕೇಳ್ಪಟ್ವಿ. ಏನ್ ಬೆಲೆ ಇದು ಸರ್? ಬಡೂರು ಬಾದಾಮಿ ಸರ್. ಬರೀ 60,000ಕ್ಕೆ ತಗೊಂಡೋಗಿ ಸರ್. 60,000 ರೂಪಾಯಿಗೆ ಬರೀ 60,000ಕ್ಕೆ ಆಸ್ ಇಟ್ ಈಸ್ ತಗೊಂಡೋಗಿ ಸರ್. ಮಾಡಲ್ ಸರ್ ಇದು? 2011 ಸರ್. 11 ಸಿಂಗಲ್ ಓನರ್. ಒಂದು ವೆಹಿಕಲ್ ಇದೆ ನೇನು? ಇದು ನ್ಯಾನೋ ಟ್ವಿಸ್ಟ್ ಸರ್. 2014 ಸಿಂಗಲ್ ಓನರ್. 1,40,000 ಕೊಟ್ಬಿಡೋಣ ಸರ್. ಇದು ಕೂಡ 1,40,000 ರೂಪಾಯಿಗೆ ಮಾಡಲ್ ವೆಹಿಕಲ್. 1,40,000ಕ್ಕೆ ತಗೊಂಡೋಗ್ಬಿಡಿ ಸರ್. ಮಳೆಗಾಲದಲ್ಲಿ ಒಂದು ಬೆಚ್ಚಗೆ ಒಂದು ಗಾಡಿಯಲ್ಲಿ ಹೋಗ್ಬೋದು ಸರ್. ಯಾವ ಸರ್ ವೆಹಿಕಲ್ ಅದು? ಸರ್ ಮಹೇಂದ್ರ ಕಾಂಟೋ 7 ಸೀಟರ್ ಸರ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ಸ್ ಸಕ್ಕತ್ತಾಗಿದೆ ಸರ್. 7 ಸೀಟರ್ ಗಾಡಿ ಬರೀ 2,85,000 ಸರ್. 7 ಸೀಟರ್ ವೆಹಿಕಲ್ 2,80,000 ರೂಪಾಯಿಗೆ. ಮಾಡಲ್ 2012
ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಸರ್ ಇದು ಹೋಂಡಾ ಸಿಟಿ ಐವಿಟೆಕ್ ಸರ್ 2009 ಸೆಕೆಂಡ್ ಓನರ್, ಬರೀ 2,35,000 ಸರ್. ಬರೀ 2,30,000 ರೂಪಾಯಿಗೆ. ಬರೀ 2,35,000 ರೂಪಾಯಿಗೆ ಸರ್. 2,35,000 ರೂಪಾಯಿಗೆ. ಸರ್ ನೆಕ್ಸ್ಟ್ ಒಂದು ವೆಹಿಕಲ್ ಇದೆ ಸಿಲ್ವರ್ ಕಲರ್, ಯಾವ ಸರ್ ಇದು? ಸರ್ ಮಾರುತಿ ಸುಜುಕಿ ಎಸ್ಟಾರ್ 2011 ಸೆಕೆಂಡ್ ಓನರ್, ಬರೀ 1,75,000 ಸರ್. ಬರೀ 1,75,000. ಬರೀ 1,75,000 ನಿಮ್ ಕಡೆಯಿಂದ ಬಂದ್ರೆ ಸರ್. ಮೆರೂನ್ ಕಲರ್ i10. ಮೆರೂನ್ ಕಲರ್ i10 ಮ್ಯಾಗ್ನಾ ಸರ್ 2011 ಗಾಡಿ ನೋಡಿ ಸರ್, ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಪ್ರೈಸ್ ಬಂದು ನಿಮಗೆ ಬರೀ 2,10,000 ಸರ್. 2,10,000 ರೂಪಾಯಿಗೆ. ಸರ್ ನೆಕ್ಸ್ಟ್ ಒಂದು ವೆಹಿಕಲ್ ಇದೆ, ಯಾವ ಸರ್ ಅದು? ಸರ್ ಇದು ಹೋಂಡಾ ಸಿಟಿ ಐವಿಟೆಕ್ ಡೀಸೆಲ್ ವೇರಿಯಂಟ್ 2014 ಸಿಂಗಲ್ ಓನರ್, ಪ್ರೈಸ್ ಬಂದು 4,75,000 ಸರ್. ನಿಮ್ ಕಡೆಯಿಂದ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ, 4,75,000. ವೆಹಿಕಲ್ ಕೂಡ ನೋಡ್ತಾ ಇದೀವಿ, ಫ್ಯಾಮಿಲಿ ವೆಹಿಕಲ್ ಸರ್. ಹೇಳಿ ಸರ್ ಮಾಡಲ್. ಸರ್ ಎರ್ಟಿಗಾ 2014 ಸೆಕೆಂಡ್ ಓನರ್ ಸರ್. ಇದು ಒಂದು 7 ಸೀಟರ್ ಗಾಡಿ. ಪೆಟ್ರೋಲ್ ಅಲ್ಲಿ ಹುಡ್ಕೋರಿಗೆ ಒಂದು ಒಳ್ಳೆ ಗಾಡಿ ಅಂದ್ರೆ ತಪ್ಪಾಗಲ್ಲ. ಇಂಟೀರಿಯರ್ಸ್ ಎಲ್ಲ ತುಂಬಾ ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ ಅಷ್ಟೇ ಸರ್, 90% ಟೈರ್ ಇದೆ. ಅನ್ಯೂಸ್ಡ್ ಸ್ಟೆಪ್ನಿ ಇದೆ ಸರ್. ಪ್ರೈಸ್ ಬಂದು 5,30,000 ಕೊಡೋಣ ಸರ್. 5,30,000 ರೂಪಾಯಿಗೆ ಎರ್ಟಿಗಾ ಸಿಗ್ತದೆ ಸರ್. ಮತ್ತೊಂದು ಫೋರ್ಡ್ ಅಲ್ಲಿ 5,30,000 ಸರ್. 5,30,000 ಸರ್. ಓಕೆ ಸರ್, ಮತ್ತೊಂದು ವೆಹಿಕಲ್ ಇದೆ, ಯಾವ ಸರ್ ಇದು? ಫೋರ್ಡ್ ಫಿಗೋ 2011 ಸರ್, ಬರೀ 1,80,000 ಸರ್. 1,80,000. ಯಾ ಸರ್. ಸರ್ ನೆಕ್ಸ್ಟ್ ಒಂದು i20 ಬ್ಲಾಕ್ ಕಲರ್. i20 ಬ್ಲಾಕ್ 2009 i20 ಆಸ್ಟಾ ಸರ್. ಇದು 2009 ಒಂದು i20 ಆಸ್ಟಾ ಟಾಪ್ ಎಂಡ್ ಸರ್. ಇದು ಡೀಸೆಲ್ ವೇರಿಯಂಟ್. ಓಕೆ, ಬರೀ 72,000 ಕಿಲೋಮೀಟರ್ ಓಡಿದ್ ಸರ್. ಓಕೆ ಸರ್. ಬ್ಲಾಕ್ ಬಿಡಿ ಸರ್. ಪ್ರೈಸ್ ಬಂದು ನಿಮಗೆ 2,95,000 ಗೆ ಕೊಟ್ಬಿಡ್ತೀನಿ ಸರ್. 2,95,000. 2,95,000ಕ್ಕೆ i20 ಬ್ಲಾಕ್ ತಗೊಂಡೋಗಿ ಸರ್. ಓಕೆ, ಎಷ್ಟು ಡಸ್ಟರ್ ಇದೆ ಮಾಡಲ್? ಸರ್ ಡಸ್ಟರ್ RXL 2015 ಸೆಕೆಂಡ್ ಓನರ್, 92,000 ಕಿಲೋಮೀಟರ್ ರನ್ ಆಗಿದೆ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್ ನೀವು. ಹೇಳಿ ಸರ್ ಹಾಗಾದ್ರೆ. 3,65,000ಗೆ ಕೊಡ್ತೀನಿ ಸರ್. ಬರೀ 3,65,000. 3,65,000ಕ್ಕೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ನಮ್ಮ NXO ಕಾರ್ ಕೊಡುತ್ತೆ ಸರ್. 7 ಸೀಟರ್ ವೆಹಿಕಲ್ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಸರ್. ಮಾಡಲ್ ಇದು ಸರ್ ಎಲ್ಲೋ ಬೋಟ್ ಹುಡ್ಕೋರಿಗೆ ನಮ್ಮ NXO ಕಾರು ಯಾವಾಗ್ಲೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗೆ ಇದು ಅಷ್ಟೇ ಸರ್. 2017 ಸಿಂಗಲ್ ಓನರ್ ಸರ್, ಬರೀ 2 ಲಕ್ಷ ಕೊಡ್ತಾ ಇದೀವಿ ಸರ್. ಬರೀ 2 ಲಕ್ಷ ರೂಪಾಯಿಗೆ. ಬರೀ 2 ಲಕ್ಷಕ್ಕೆ ಸರ್. ದುಡ್ಕೊಂಡು ತಿನ್ನೋರಿಗೆ ನಮ್ದು NXO ಕಾರ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ಸರ್. ಅದು ಕೂಡ ಒಂದು ಒಳ್ಳೆ ವೆಹಿಕಲ್. ನಿಮಗೆ 7 ಸೀಟರ್ ವೆಹಿಕಲ್ 2 ಲಕ್ಷ ರೂಪಾಯಿ ಸಿಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಎದುರುಗಡೆ ಕೂತ್ಕೊಂಡು ಬಂದ್ರೆ ಸರ್. ಒಂದು ಮತ್ತೊಂದು Hyundai i20 ಆಸ್ಟಾ ಕೂಡ ನೋಡ್ತಾ ಇದೀವಿ. ಬ್ಲೂ ಕಲರ್, ಗುಡ್ ಕಲರ್ ಅಂತ ಹೇಳ್ಬೋದು. ಯಾ ಸರ್, i20 ಆಸ್ಟಾ ಬ್ಲೂ ಕಲರ್ ಸರ್. ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡಿದ್ದಾರೆ. 2014 ಸೆಕೆಂಡ್ ಓನರ್ ಸರ್. ಇದು ಪ್ರೈಸ್ ಬರೀ 5 ಲಕ್ಷ ಸರ್. 5 ಲಕ್ಷ. ಬರೀ 5 ಲಕ್ಷಕ್ಕೆ ಪೆಟ್ರೋಲ್ ವೇರಿಯಂಟ್ ತಗೊಂಡೋಗಿ ಸರ್. 5 ಲಕ್ಷ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ. ಒಂದ್ ಸರ್ ಮತ್ತೊಂದು ಕ್ವಿಡ್ ಕೂಡ ನೋಡ್ತಾ ಇದೀವಿ ಸರ್. 2018 ಕ್ವಿಡ್ ಕ್ಲೈಂಬರ್ ಸರ್. ಇದು ಟಾಪ್ ಎಂಡ್ 2018 ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮಗೆ ಬರೀ 3,05,000 ಸರ್. 3,05,000 ಸರ್. ಮತ್ತೊಂದು ಬ್ರಿಜಾ ಕೂಡ ಇದೆ, ಬ್ಯಾಂಗ್ಳೂರ್ ವೆಹಿಕಲ್ ಮಾಡಲ್ ಸರ್. 2018 ಸಿಂಗಲ್ ಓನರ್ ಸರ್. ಇದು ಗಾಡಿ ನೋಡಿ ಸರ್, ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಹೌದು. ಪ್ರೈಸ್ ನಿಮಗೆ ಬರೀ 7,50,000 ಸರ್. 7,50,000. 7,50,000 ತಗೊಂಡೋಗಿ ಸರ್. ಓಕೆ, ಒಂದೇ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಮತ್ತೊಂದು ಸ್ವಿಫ್ಟ್ ಕೂಡ ಇದೆ ಮಾಡಲ್. ಸ್ವಿಫ್ಟ್ VDI ಸರ್. ಇದು 2014-15 ಸೆಕೆಂಡ್ ಓನರ್ ಸರ್. ಪ್ರೈಸ್ ನಿಮಗೆ 4,50,000 ಸರ್. 4,50,000 ರೂಪಾಯಿ. 4,50,000ಕ್ಕೆ ಸ್ವಿಫ್ಟ್ VDI ಸರ್. ಓಕೆ, ಸ್ಕಾರ್ಪಿಯೋ ಹುಡುಕ್ತಾರವ್ರಿಗೆ NXO ಕಾರ್ ಅಲ್ಲಿ ನಿಮಗೆ 2 ಸ್ಕಾರ್ಪಿಯೋ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಸರ್. 2 ಯಾವ ಮಾಡಲ್ ಸರ್? ಸರ್ ಇದು 2015-16, ಅದು 2016 ಸರ್. ಓಕೆ, ಬೋತ್ ಆರ್ ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೈಸ್ ಬಂದು ನಿಮಗೆ 6 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 16 ಮಾಡಲ್ 6 ಲಕ್ಷ. 16 ಮಾಡಲು 6 ಲಕ್ಷ ಕೊಡ್ತೀನಿ ಸರ್. ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್. ಇದು ಸರ್ ಇದು 16 ಮಾಡಲು ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಒಂದು ಒಳ್ಳೆ ಡೆಕೋರ್ ಮಾಡ್ಕೊಂಡಿದ್ದಾರೆ ಗಾಡಿ. ಇದು 6,25,000ಕ್ಕೆ ಕೊಡ್ತೀನಿ ಸರ್. ಇದು ಕೂಡ 6,25,000. ಅದು S6, ಇದು S4 ಸರ್. ಓಕೆ, 2 ವೆಹಿಕಲ್ ಇದೆ ನಿಮಗೆ, ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ಮತ್ತೊಂದು ವೆಹಿಕಲ್ ಇದೆ, ಯಾವ ಸರ್ ಇದು? ಸರ್ ಇದು 2011 ವೆಂಟೋ ವೆಹಿಕಲ್ ಸರ್. ವೋಲ್ಸ್ ವ್ಯಾಗನ್ ವೆಂಟೋ ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ನಿಮಗೆ 2,65,000 ಸರ್. ಬರೀ 2,65,000. 2,65,000 ಓನ್ಲಿ ಸರ್. ಒಂದು ಇಕೋ ಸ್ಪೋರ್ಟ್ ಇದೆ ಮಾಡಲ್ ಸರ್. 2014 ಸೆಕೆಂಡ್ ಓನರ್. ಮ್ಯಾಗ್ವೀಲ್, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಸ್ಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಲ್ಟರ್ ಮಾಡ್ಕೊಂಡಿದ್ದಾರೆ. ಗಾಡಿ ಪ್ರೈಸ್ ಬಂದು ಬರೀ 4,10,000 ಸರ್. 4,10,000. 4,10,000 ಫೈನಲ್ ಸರ್. ಓಕೆ ಸರ್, ಮತ್ತೊಂದು ಮಹೇಂದ್ರ ಕಂಪ್ನಿ ನೋಡ್ತಾ ಇದ್ದೀವಿ. ಹೇಳಿ ಸರ್ ಮಾಡಲ್. ಸರ್ ಇದು TUV 300 2018 ಸಿಂಗಲ್ ಓನರ್ T10 ಸರ್. ಇದು 2018 ಸಿಂಗಲ್ ಓನರ್. ಪ್ರೈಸ್ ಬಂದು ಬರೀ 7 ಲಕ್ಷ ಸರ್. 7 ಲಕ್ಷ ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದೀರಾ. 7 ಲಕ್ಷಕ್ಕೆ ಬ್ಲಾಕ್ ಬಿಟಿ ತಗೊಂಡೋಗಿ ಸರ್. ಸರ್ ಮತ್ತೊಂದು ಗೋಲ್ಡ್ ಕಲರ್ ಅಲ್ಲ i10 ಮ್ಯಾಗ್ನಾ ಸರ್. 2008 ಸಿಂಗಲ್ ಓನರ್. ಬರೀ 2 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. ಇದು ಕಿಲೋಮೀಟರ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಸರ್. ಬರೀ 13,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಅಷ್ಟೇ. ಓಕೆ, 2 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಸ್ಲೈಟ್ಲಿ ಒಂದು 5,000 ನೆಗೋಷಿಯಬಲ್ ಮಾಡ್ಕೊಡ್ಬೋದು ಸರ್. ಮತ್ತೊಂದು ಬ್ಲಾಕ್ ಕಲರ್ ಅಲ್ಲಿ ಸ್ಯಾಂಟ್ರೋ ಕೂಡ ಇದೆ. ಸ್ಯಾಂಟ್ರೋ 2009 ಸರ್. 2009 ಸೆಕೆಂಡ್ ಓನರ್ ಸ್ಯಾಂಟ್ರೋ ಜಿಂಗು 1,45,000ಗೆ ಆಸ್ ಇಟ್ ಈಸ್ ಕೊಡ್ತಿದೀವಿ ಸರ್. 1,45,000. ಎಸ್ ಸರ್. ಸ್ವಿಫ್ಟ್ ಸರ್. ಇದು ಸ್ವಿಫ್ಟ್ LDI 2009
2019 ಸೆಕೆಂಡ್ ಓನರ್ ಸರ್. ಪ್ರೈಸ್ ಬರೀ 2,10,000 ಆಸ್ ಇಟ್ ಈಸ್ ಕೊಡ್ತೀವಿ ಸರ್. 2,10,000. 2,10,000 ಆಸ್ ಇಟ್ ಈಸ್ ಕೊಡ್ತೀವಿ, ತಗೊಂಡೋಗಿ ಸರ್. ಓಕೆ ಸರ್, ಹೇಳಿ ಸರ್ ಯಾವ ಮಾಡಲ್ ಇದು? ಸರ್ ಇದು ಸ್ವಿಫ್ಟ್ ಡಿಸೈರ್ VDI ಸರ್, 2013, ಬರೀ 4 ಲಕ್ಷ ಸರ್. 4 ಲಕ್ಷ. ಬರೀ ಯಾವ ಮಾಡಲ್ ಮೇಲೆ ಲೋನ್ ಸಿಗುತ್ತೆ ನಿಮ್ಮ ಶೋರೂಮ್ ಅಲ್ಲಿ? ನಮ್ ಶೋರೂಮ್ ಅಲ್ಲಿ ಅಪ್ ಟು 2012 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಳ್ಳಿ ಸರ್, ಅವರಿಗೆ 100% ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಅವರಿಗೆ 70 to 80% ಲೋನ್ ಆಗುತ್ತೆ. ಯಾಕಂದ್ರೆ ನಮ್ ರೆಕಾರ್ಡ್ ಚೆನ್ನಾಗಿರುತ್ತೆ, ಕಸ್ಟಮರ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಅವರಿಗೆ 80% ಲೋನ್ ಅಂತೂ ಕನ್ಫರ್ಮ್ ಆಗುತ್ತೆ. ಓಕೆ, ನೀವು ಕರ್ನಾಟಕದ ಎಲ್ಲಿದ್ರು ನಿಮಗೆ 2012 ಮೇಲೆ ಲೋನ್ ಸಿಗುತ್ತೆ ಇವ್ರ ಶೋರೂಮ್ ಅಲ್ಲಿ. ಅದು NXO ಶೋರೂಮ್ ಅಲ್ಲಿ ಮಾತ್ರ ನಾಗರಬಾವಿ ಹತ್ರ ಬರೋದು. ಒಂದು ಒಳ್ಳೆ ವೆಹಿಕಲ್ ಕೂಡ ಇದು. ಆಲ್ಟೋ 800 ಸರ್, 2014 ಸಿಂಗಲ್ ಓನರ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್, ಬರೀ 2,40,000 ಸರ್. 2,40,000 ರೂಪಾಯಿಗೆ 2,40,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಮಾಡಲು XUV 500 ಸರ್, ಇದು W6 2013 ಸಿಂಗಲ್ ಓನರ್. 5,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,35,000. 5,35,000 ಓನ್ಲಿ ಸರ್. ಓಕೆ ಸರ್. ಸರ್ ಒಂದು ಮತ್ತೊಂದು ಇನೋವಾ ಇದೆ, ಫ್ಯಾನ್ಸಿ ನಂಬರ್ ಕೂಡ 3599. ಹೇಳಿ ಸರ್ ಮಾಡಲು. ಸರ್ ವೈಟ್ ಕಲರ್ ರಾಜನ್ ಗಾಡಿ ಇನೋವಾ ಸರ್, 2011, 4,40,000 ಕೊಡ್ತೀನಿ ಸರ್. 4,40,000 ರೂಪಾಯಿಗೆ ಫೈನಲ್ ಮಾಡ್ಕೊಡೋಣ. ಮತ್ತೊಂದು ವ್ಯಾಗನರ್ ಮೆರೂನ್ ಕಲರ್ ವ್ಯಾಗನರ್ ಸರ್, 2009, ಇದು LPG ವಿತ್ ಪೆಟ್ರೋಲ್ ಸರ್, ಸಿಂಗಲ್ ಓನರ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್, ಬರೀ 1,60,000 ಸರ್. 1,60,000 ರೂಪಾಯಿ ಓನ್ಲಿ 1,60,000. ಸ್ವಿಫ್ಟ್ VDI ಸರ್, 2010 ಸೆಕೆಂಡ್ ಓನರ್. 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000. 2,80,000 ಓನ್ಲಿ ಸರ್. ಓಕೆ ಸರ್. ಸರ್ ಮತ್ತೊಂದು ಇದು 2014 ಸೆಕೆಂಡ್ ಓನರ್ ಸರ್. ಇದು ಡೀಸೆಲ್ ವೇರಿಯಂಟ್ VDI. ನಿಮ್ಗೆ ಪ್ರೈಸ್ ಬಂದು 4,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಮತ್ತೊಂದು ಬ್ಲೂ ಕಲರ್ ಸ್ವಿಫ್ಟ್. ಇದು 2013 ಸಿಂಗಲ್ ಓನರ್ ಸರ್, ZXi ಪೆಟ್ರೋಲ್ ಟಾಪ್ ಎಂಡ್ ಸರ್. ಇಂಟೀರಿಯರ್ಸ್, ಡಿಫಾಗರ್, ನಿಮ್ಗೆ ಬೇಕಾಗಿರೋ ಎಲ್ಲ ಆಪ್ಷನ್ಸ್ ಇದರಲ್ಲಿದೆ. ಟೈರ್ ಕಂಡೀಷನ್ಸ್ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಬರೀ 4 ಲಕ್ಷ ಸರ್. ಟಾಟಾ ಗಾಡಿ ಸರ್, 2016 ಸಿಂಗಲ್ ಓನರ್ ಸರ್, 3,90,000 ಸರ್. ಡೀಸೆಲ್ ವೇರಿಯಂಟ್ 3,90,000. 3,90,000 ಸರ್ ವೆಹಿಕಲ್ ಇದು. ಇದು ಫೋರ್ಡ್ ಫಿಯೆಸ್ಟಾ 2011 ಸರ್, ಥರ್ಡ್ ಓನರ್ ಆಗಿದೆ. ಪ್ರೈಸ್ 2,05,000 ಕೊಡ್ತಾ ಇದೀವಿ ಸರ್. 2,05,000. 2,05,000 ಓನ್ಲಿ ಸರ್. ಓಕೆ. ಟಾಟಾ ಕಂಪನಿ ಯಾವ ಸರ್ ಇದು? ಸರ್ ಬ್ಲೂ ಕಲರ್ ಟಾಟಾ ಜೆಸ್ ಸರ್, 2016 ಸಿಂಗಲ್ ಓನರ್, 60,000 ಸರ್. 2,60,000. 2,60,000 ಅಷ್ಟೇ ಸರ್. ಓಕೆ. ಮತ್ತೆ ಹೋಂಡಾ ಯಾವ ಸರ್ ಇದು? ಹೋಂಡಾ ಅಮೇಜ್ 2013 ಸಿಂಗಲ್ ಓನರ್ ಸರ್, ವೈಟ್ ಕಲರ್, ಯಾವುದೇ ಡೆಂಟಿಂಗ್ ಸ್ಕ್ರಾಚಸ್ ಏನು ಇಲ್ಲ ಸರ್. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ. ಪ್ರೈಸ್ ನಿಮ್ಗೆ ಶಾಕ್ ಆಗುತ್ತೆ ಸರ್ ಕೇಳಿದ್ರೆ, ಬರೀ 3,50,000 ಕೊಡ್ತೀನಿ ಸರ್. 3,50,000 ರೂಪಾಯಿ. 3,50,000. ವೋಲ್ಸ್ ವ್ಯಾಗನ್ ಅಲ್ಲಿ ಯಾವ ಸರ್ ಇದು? ಇದು ವೋಲ್ಸ್ ವ್ಯಾಗನ್ ವೆಂಟೋ ಸರ್, 2012 ಸೆಕೆಂಡ್ ಓನರ್. 3,50,000 ಕೊಟ್ಬಿಡೋಣ. 3,55,000 ರೂಪಾಯಿಗೆ. ಅಲ್ಲ ಸರ್, 3,50,000 ಓನ್ಲಿ ಸರ್. ಓಕೆ ಸರ್. ಮತ್ತೊಂದು ನ್ಯಾನೋ ಇದೆ ಸರ್, 2014 ಸಿಂಗಲ್ ಓನರ್ ಪುಟಾಣಿ ನ್ಯಾನೋ ಸರ್, 1,25,000 ಕೊಟ್ಬಿಡ್ತೀನಿ ಸರ್. 1,25,000. ಸರ್ ಮತ್ತೊಂದು ಸೆಲೆರಿಯೋ ಸರ್, ಮಾರುತಿ ಸುಜುಕಿ ಸೆಲೆರಿಯೋ 2014 ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು ಸರ್ ಇದು ಸರ್ 72,000 ಕಿಲೋಮೀಟರ್ ಓಡಿದೆ ಸರ್. ಪ್ರೈಸ್ 3,45,000 ಸರ್. 3,45,000. ಪೋಲೋ ಮಾಡಲ್ ಸರ್, 2015 ಸಿಂಗಲ್ ಓನರ್ ಪೋಲೋ ಹೈಲೈನ್ ಸರ್. ಇದು 5,35,000 ಸರ್. 5,35,000. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಸರ್ ನಿಮ್ ಕಡೆಯಿಂದ ಬಂದ್ರೆ. ಹೇಳಿ ಸರ್ ಮಾಡಲ್. ಸರ್ ಇದು 2 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು 2019 ಸಿಂಗಲ್ ಓನರ್, ಬರೀ 3,50,000. ಇದು 2016-17 ಪಾಚಿ ಕಲರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಇಂಜಿನ್ ತುಂಬಾ ಸ್ಮೂತ್ ಆಗಿದೆ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್, 2,50,000 ಸರ್. 2,50,000 ರೂಪಾಯಿ. ಸರ್ ವೆಹಿಕಲ್ ಇದು ಸರ್, ಇದು ಮಾರುತಿ ಸುಜುಕಿಯಲ್ಲಿ SX4 ಅಂತ, ZXi ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದು ಪ್ರೈಸ್ ನಿಮ್ಗೆ 2,25,000ಕ್ಕೆ ನಾವು ಫ್ರೆಶ್ ಇನ್ಶೂರೆನ್ಸ್ ಮತ್ತೆ ಫ್ರೆಶ್ FC ಮಾಡ್ಕೊಡ್ತೀವಿ. 2,25,000 ರೂಪಾಯಿ. ಯಾವ ಮಾಡಲ್ ಇದು? ಇದು ZXi ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಸರ್, 2010 ಸೆಕೆಂಡ್ ಓನರ್. 2010 ಸೆಕೆಂಡ್ ಓನರ್. 2,25,000 ಸರ್. ಅನ್ಯೂಸ್ಡ್ ಸ್ಟೆಪ್ನಿ ಇದೆ, ಮತ್ತೆ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಟೈರ್ ಕಂಡೀಷನ್ ಅಷ್ಟೇ ಸರ್, 90% ಟೈರ್ ಇದೆ ಸರ್, ತುಂಬಾ ಚೆನ್ನಾಗಿದೆ. ಆಲ್ಟೋ ಸರ್, 2004 ಸಿಂಗಲ್ ಓನರ್ ಸರ್, 90,000ಕ್ಕೆ ಸರ್. ಸರ್ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ 85 ಕೊಟ್ಬಿಡ್ತೀನಿ ಸರ್. 2004 ಗಾಡಿ 85,000 ರೂಪಾಯಿ. ಆಲ್ಟೋ LXi ಸರ್, ತಗೊಂಡೋಗಿ. ಸರ್ I10 ಸ್ಪೋರ್ಟ್ಸ್ 25,000 ಕಿಲೋಮೀಟರ್ ಜೆನ್ಯೂನ್ ಆಗಿ ಮೀಟರ್ ರೀಡಿಂಗ್ ಇದೆ ಸರ್. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಸರ್. ಗಾಡಿ ಪ್ರೈಸ್ ನಿಮಗೆ 2,05,000 ಸರ್. 2,05,000 ರೂಪಾಯಿ. 2011 ಮಾಡಲ್. ಯಾ ಸರ್. ಓಕೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವೆಹಿಕಲ್ ಮಾಡಲ್ ಡ್ಯಾಟ್ಸನ್ ರೆಡಿ 2018 ಸಿಂಗಲ್ ಓನರ್ ಸರ್, 2 ಲಕ್ಷ ಕೊಟ್ಬಿಡ್ತೀವಿ ಸರ್. 2 ಲಕ್ಷ ರೂಪಾಯಿಗೆ. 2 ಲಕ್ಷಕ್ಕೆ ಫೈನಲ್ ಮಾಡ್ಕೋಣ. ಸರ್ ಸ್ಯಾಂಟ್ರೋ ಮಾಡಲ್. ಸ್ಯಾಂಟ್ರೋ 2007 ಸರ್, ಬರೀ 1,35,000 ಸರ್. 1,35,000. 1,35,000. ಆಲ್ಟೋ LXi 2007 ಸರ್, ಬ್ಲಾಕ್ ಬ್ಯೂಟಿ. ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್, ಬರೀ 95,000 ಸರ್. 95,000. ಎಲ್ಲೋ ಮಾಡಲ್ ಇಂಡಿಕಾ 2015 ಬರೀ 40,000ಕ್ಕೆ ಸರ್. NXO ಕಾರ್ ನಲ್ಲಿ ಸರ್, ಬರೀ 40,000 ರೂಪಾಯಿಗೆ. ಬರೀ 40,000ಕ್ಕೆ ಸರ್, ತಗೊಂಡೋಗಿ. 2008 ಸೆಕೆಂಡ್ ಓನರ್ ಸ್ವಿಫ್ಟ್ VXi ಸರ್. ಗಾಡಿ ನೋಡಿ ಸರ್, ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಪ್ರೈಸ್ ಬರೀ 2,50,000 ಸರ್. 2,50,000. ನಮ್ಮ ಚಾನಲ್ ಮುಖಾಂತರ ಬಂದ್ರೆ ನಮ್ಮ ವೀಕ್ಷಕರಿಗೆ ಏನ್ ಡಿಸ್ಕೌಂಟ್ ಕೊಡ್ತೀರಾ ಸರ್? ಒಂದು 5,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 5,000. ಇವಾಗ ಏನ್ ಮಾತಾಡಿದೀವಿ ಅದ್ರ ಮೇಲೆ 5,000 ನಾವು ಮಾತಾಡಿದೀವಿ. ನಿಮ್ ಚಾನಲ್ ಕಡೆಯಿಂದ ಅಂತ ನಾನು ಏನ್ ಕೋಟ್ ಮಾಡಿದೀನಿ ಆ ಪ್ರೈಸ್ ಅಲ್ಲೇ
ಕೊಟ್ಬಿಡ್ತೀನಿ ಸರ್. ಓಕೆ, ಖಂಡಿತ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಓಕೆ ಸರ್, ಒಳ್ಳೇದಾಗಲಿ ನಿಮ್ಮ ಚಾನಲ್ಲು. ಗೆಲುವಿನ ಗುಟ್ಟು ಅನ್ನೋ ಚಾನಲ್ಲು, ಗೆಲುವಿನ ಗುಟ್ಟಲ್ಲಿ ಗುಟ್ಟಾಗಿ ಒಂದು ಒಳ್ಳೆ ಪ್ರೈಸ್ ಹೇಳ್ತೀನಿ, ಬನ್ನಿ ಸರ್. ತುಂಬ ವೆರೈಟೀಸ್ ವೆಹಿಕಲ್ಸ್ ಇದೆ ನಮ್ಮಲ್ಲಿ. ಹಾಗೆ ಗೆಲುವಿನ ಗುಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಒಳ್ಳೆ ಪ್ರಯತ್ನ ನಡೀತಾ ಇದೆ, ಒಂದು ಒಳ್ಳೆ ಕಲರ್ಫುಲ್ ಆಗಿ ಎಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರೆ.